ಮಾಹಿತಿಯನ್ನು ಹಾಕಲಿ ಬರೆದಿದ್ದೀರಲ್ಲ ಆ ಥರದ ಮೂವ್ಸ್ ಆಗೋದಕ್ಕೆ ಮತ್ತು ದೊಡ್ಡ ಎಕ್ಸಿಕ್ಯೂನ್ಸ್ ಆಗೋದಕ್ಕೆ ಸಾಧ್ಯ ಆಗೋದು ರಿವಾಲ್ವರ್ ಇಂದ ಹೊಡೆದ ಬುಲೆಟ್ನಿಂದ ಅಲ್ಲ, ಪಿಸ್ಟೋಲ್ ಇಂದ ಅಥವಾ ಮೌಸರ್ ತರದ ಪಿಸ್ಟೋಲ್ ಇಂದ ಅಥವಾ ಕಂಟ್ರಿ ಮೇಡ್ ಪಿಸ್ಟೋಲ್ ಇಂದ. ರಿವಾಲ್ವರ್ ಇಂದ ಸಾಧ್ಯ ಇಲ್ಲ. ಹೌದು ಹೌದು, ಆ ಸಾಧ್ಯತೆ ಇದೆ. ನಮ್ಮೊಂದು ಇಂಟ್ರೆಸ್ಟಿಂಗ್ ಉದಾಹರಣೆ, ಮೌಸರ್ ಪಿಸ್ಟೋಲ್ ಒಂದು ರಂಜನ್ ಲಾಲ್ ಮಿಶ್ರಾ ಅವರ ಹತ್ರನೂ ಇದೆ ಅಂತ ನನ್ನ ಹತ್ರ ಮಾಹಿತಿ ಇದೆ. ಅಬ್ಜೆಕ್ಷನ್ ಫಸ್ಟ್ ಟೈಮ್ ಅವರು ಫೈರ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಸುಮ್ಮನೆ ಅವರ ಹತ್ರ ಇದೆ ಅನ್ನೋ ಇನ್ಫಾರ್ಮೇಶನ್ ಸುಮ್ಮನೆ. ಪಿಸ್ತೂಲ್ನಿಂದ ಬಂದು ಇನ್ನ 2 ಬುಲೆಟ್ ಗುಂಡುಗಳು ಕೊಟ್ಟಿದ್ದಾರೆ. ಹೊಟ್ಟೆ ಕೆಳಗೆ 2 ಎಂಟ್ರಿ ಗುಂಡುಗಳಿವೆ ಬುಲೆಟ್ಗಳು ಅಂತ ಅಲ್ಲಿ ರಾಮದಾಸ್ ಗಣಪತ್ ಅವರು ನೋಟಿಸ್ ಮಾಡಿದ್ದಾರೆ, ತಮಗೆ ತೋರಿಸಿದ್ದಾರೆ. ಕ್ಷಮಿಸಿ, ಆ ರಾಜು ಹಾಕೊಂಡಿದ್ದ ಶರ್ಟ್ ತಗೊಂಡ್ಬರ್ಲಿಪ್ಪ, ಶರ್ಟ್ ಟಿ ಶರ್ಟ್ ಅದೇನು ಹಾಕೊಂಡಿದ್ದಿಲ್ಲ. ನೋಡಿ ಇಲ್ಲಿ ಇಲ್ಲಿ ಶರ್ಟ್ ಮುಂಭಾಗ, ಶರ್ಟ್ ಮುಂಭಾಗ ಬೆನ್ನಲ್ಲಿ ಒಂದು ಮೊದಲನೇ ಎಂಟ್ರಿವು, ಇಲ್ಲಿ 2ನೇ ಎಂಟ್ರಿ ಉಂಟಿದೆ. ಇಲ್ಲಿ ನೋಡಿ ಇಲ್ಲಿ ಇನ್ನೊಂದಿದೆ, ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ಇನ್ನೊಂದು ಎಂಟ್ರಿ ಉಂಟು ಓದಿದೆ. ರಾಮದಾಸ್ ಗಣಪತವರು ಕೂಡ ಬರೀತಾರೆ, ಜನರಲಿ ಎಂಟ್ರಿ wound in the hypertrophic region, there is another entry wound. ರಿಪೋರ್ಟ್ ತಗೊಂಡ್ರೆ ಸುಮತಿವೆ ತಗೊಳ್ಳಿ. ನೋಡಿ ರಾಜಗೌಡ್ರೆ, ಆ ಬುಲೆಟ್ ಸೌಂಡ್ ಡಿಪೋಸಿಷನ್ ಕಾಪಿ ಬುಲೆಟ್ ಸೋಮ ಅವರು ಇಲ್ಲಿ ಬಂದು ಸಾಕ್ಷಿ ಹೇಳಿದ್ರಲ್ಲ, ಅದರ ಕಾಪಿ ತಗೊಂಡಿ. ನೋಡಿ ಇಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಬುಲೆಟ್ ಸೋಮ ಅವರು ಹೇಳ್ತಾರೆ, ರಾಜು ತಪ್ಪಿಸಿಕೊಂಡು ಓಡಲು ಶುರು ಮಾಡಿದಾಗ ಗಾಬರಿಯಿಂದ ದೇಶಪಾಂಡೆಯವರು ರಿವಾಲ್ವರ್ ತೆಗೆದು ಶೂಟ್ ಮಾಡಿದರು. ಅದು ರಾಜುವಿನ ಬೆನ್ನಿಗೆ ಬಿತ್ತು. ಏಟು ಬಿದ್ದ ರಾಜು ಹೀಗೆ ರಿವರ್ಸ್ ತೆಗೆದುಕೊಂಡು ಹೀಗೆ ತೆಗೆದುಕೊಂಡ. ದೇಶಪಾಂಡೆ ಸಾಹೇಬರು ಮತ್ತೆ ಫೈರ್ ಮಾಡಿದ್ರು. ಬುಲೆಟ್ ರಾಜು ಹೊಟ್ಟೆಗೆ ಬಿತ್ತು. ಅವನು ಸತ್ತು ಹೋದ. ಮಖಾಡೆ ಕೆಳಗೆ ಬಿದ್ದ, ಅಂದ್ರೆ ಮುಖವನ್ನ ಅಡಿಗೆ ಮುಖಾಡೆ ಕೆಳಗೆ ಬಿದ್ದ ಅಂತ ಹೇಳ್ತಾರೆ. ಅವರ ಪ್ರಕಾರ ರಾಜು ಹೀಗೆ ಬೆನ್ನಿಗೆ ಏಟು ಬಿದ್ದ ತಕ್ಷಣ ಹೀಗೆ ತಿರುಗಿದಾಗ ದೇಶಪಾಂಡೆ ಅವರು ಫೈರ್ ಮಾಡೋರು. ಅದು ಬುಲೆಟ್ ಇಲ್ಲಿಗೆ ಹೋಗ್ಬಿತ್ತು. ರಾಜು ಕೆಳಗೆ ಬಿದ್ದ ಮಖಾಡೆ. ಹೀಗೆ ದೇಶಪಾಂಡೆ ಅವರು ಈ ಪಿಸ್ತೂಲ್ ಹಿಡ್ಕೊಂಡು ನಿಂತಿದ್ರು. ಆಮೇಲೆ ಹೊರಟೋಗಿ ಅಂತ ಹೇಳ್ತಾರೆ. ನೋಡಿ, ತಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನ್ ಬರೀತೀರಿ? ಟ್ರಾವೆಲ್ ಆಫ್ ದಿ ಬುಲೆಟ್ ಬರೀತೀರಿ ಅಲ್ವಾ? ಟ್ರಾವೆಲ್ ಆಫ್ ದಿ ಬುಲೆಟ್ ನೋಡಿ ಇಲ್ಲಿ ಬಂದಿದ್ದೀರಿ. ನೀವು ಬಂದಿರೋ ರಿಪೋರ್ಟ್ ಪ್ರಕಾರ ಹೊಟ್ಟೆಯ ಮೇಲೆ ಬಿದ್ದ ಗುಂಡು ಮೇಲಕ್ಕೆ ಟ್ರಾವೆಲ್ ಮಾಡಿ ಹೊರಾಟು ಕೊಟ್ಟಿದ್ರ, ಅಂದ್ರೆ ಇಲ್ಲಿ ಮೇಲ್ಗಡೆ ಹೊರಾಟು ಕೊಟ್ಟಿದ್ರ ಇದೆಯಲ್ಲ, ಅಲ್ಲಿ ಲಾಡ್ಜ್ ಆಗಿತ್ತು ಒಂದು ಬುಲೆಟ್. ಇನ್ನೊಂದು ಬುಲೆಟ್ ಲೆಫ್ಟ್ ವೆಂಟ್ರಿಕಲ್ಗೂ ಹಾರ್ಟ್ ಅಲ್ಲಿ ಲೆಫ್ಟ್ ವೆಂಟ್ರಿಕಲ್ಗೂ ರಿಬ್ ಕೇಜ್ಗೂ ಮಧ್ಯೆ ಲಾಡ್ಜ್ ಆಗಿತ್ತು. ಎರಡು ಬುಲೆಟ್ ಮೇಲೆ ಇದೆ. ಅದು ಹೊಡೆದ್ರೆ ಮೇಲೆ ಕೆಳಗಡೆ, ಈಗ ಹೊಡೆದ್ರೆ ಮೇಲಿಂದ
ಈ ಬುಲೆಟ್ ಹೀಗೆ ಕೆಳಗಡೆ ಹೋಗುತ್ತೆ ಹೊರತು ಹೀಗೆ ಮೇಲಕ್ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಸರ್? ಅರ್ಥ ಆಗ್ತಿಲ್ಲ. ಸೊ ದೇಶಪಾಂಡೆಯವರು ಆ ರೀತಿ ಫೈಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಫೈಲ್ ಮಾಡಲಿಲ್ಲ. ಇನ್ನೊಂದು ಪಾಯಿಂಟ್ ಇನ್ಕನ್ಸಿಸ್ಟೆನ್ಸಿ ನೋಡಿ, ಎಂಟ್ರಿ ಮುಂಡುಗಳಿಗೆ ಸುತ್ತು ಸಾಮಾನ್ಯವಾಗಿ ಅಬ್ರೇಷನ್ ರಿಂಗ್ ಅಂತ. ಅಬ್ರೇಷನ್ ರಿಂಗ್ ಒಂದು ರೆಡಿಶ್ ಬ್ರೌನ್ ರಿಂಗ್, ಆರೆಂಜ್ ರಿಂಗ್ ಆಗುತ್ತೆ. ಒಂದು ಗಾಯ ಇದ್ರೆ ಹೀಗೆ ಅದು ಈ ಹೀಟ್ ಬುಲೆಟ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ದೇಹದೊಳಗಿಂದ ಗ್ಯಾಸಸ್ ಎಸ್ಕೇಪ್ ಆಗುತ್ತೆ. ಇವೆರಡೂ ಸೇರಿ ಈ ಎಂಟ್ರಿ ಉಂಟಾದಾಗ ಸುತ್ತ ಅಬ್ರೇಷನ್ ಕಾಲರ್ ಅಥವಾ ಅಬ್ರೇಷನ್ ರಿಂಗ್ ಅಂತ ಉಂಟಾಗುತ್ತೆ. ಹೌದಾ? ಹೌದು. ಆ ಅಬ್ರೇಷನ್ ರಿಂಗ್ ಕಲರು ರೆಡ್ಡಿಶ್ ಬ್ರೌನ್ ಇರುತ್ತೆ. ರೆಡ್ಡಿಶ್ ಬ್ರೌನ್. ಹೌದಾ? ಹೌದು. ಬೆಳ್ಳುಳ್ಳಿಯಲ್ಲ ಎಂಟ್ರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡ್ಬೋದು. ಅಲ್ಲಿನ ಅಬ್ರೇಷನ್ ಕಾಲರು ರೆಡ್ಡಿಶ್ ಬ್ರೌನ್ ಇದೆ. ಹೌದಾ? ಹೌದು. ಸತ್ತ ಮೇಲೆ ಎರಡು ಎಂಟ್ರಿಗಳು ಬರೀತಾರಲ್ಲ, ರಿವಾಲ್ವರ್ ಎಲ್ಲ ಫೈರ್ ಮಾಡಿದ್ದು ಅಂತ, ಅದಕ್ಕೂ ಕೂಡ ಆಪರೇಷನ್ ಕಾಲ್ ಮತ್ತು ಆಪರೇಷನ್ ರಿಂಗ್ ಇದೆ. ಆದರೆ ಅದರ ಕಲರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡ್ಡಿಶ್ ಬ್ರೌನ್ ಅಲ್ಲ, ದೇ ಆರ್ ಪೇಲ್ ಯೆಲ್ಲೋ. ಯೆಲ್ಲೋ ಕಲರ್ ಇದೆ ಆಪರೇಷನ್ fired after death. ಹೌದು. ಆಪರೇಷನ್ ರಿಂಗ್ ಎಂಟ್ರಿನಲ್ಲಿ ಯೆಲ್ಲೋ ಕಲರ್ ಯಾವಾಗ ಆಪರೇಷನ್ ಕಾಲರು ಆಪರೇಷನ್ ರಿಂಗು ರೆಡ್ಡಿಶ್ ಬ್ರೌನ್ ಇದೆ, ಯೆಲ್ಲೋ ಯಾವಾಗ ನೋಡಿ ಉತ್ತರ. ಡಾಕ್ಟರ್ ಮೋದಿ ಹೇಳ್ತಾರೆ, ಡಾಕ್ಟರ್ ಮೋದಿ ಗ್ರಂಥ 350 ತಪ್ಪದೆ ಸಾಧೆಗೌಡ. ನೋಡಿ, bullets when fired into a dead body, yellow aberration color is formed. Its color is yellow. ಡೆಡ್ ಬಾಡಿ ಸತ್ತಿರುವ ದೇಹಕ್ಕೆ ಗುಂಡೆ ಹೊಡೆದಾಗ ಮಾತ್ರ ಯೆಲ್ಲೋ ಆಪರೇಷನ್ ರಿಂಗ್ ಬರುತ್ತೆ. ಜೀವಂತವಾಗಿದ್ದಾಗ ಹೊಡೆದ ಬುಲೆಟ್ಗೆ ಆಪರೇಷನ್ ಕಾಲರ್ ರೆಡ್ಡಿಶ್ ಬ್ರೌನ್ ಇರುತ್ತೆ. ನೀವು ಹೊಟ್ಟೆಯನ್ನು ಎರಡು ಎಂಟ್ರಿ ಉಂಟುಗಳಿಗೆ ಆಪರೇಷನ್ ಕಾಲರ್ ಯೆಲ್ಲೋ ಆಗಿದೆ. ಸೊ ಬೆನ್ನ ಮೇಲೆ ಬಿದ್ದಿರೋ ಬಿಲ್ಡಿಂಗ್ ಅದು ರೆಡ್ಡಿಶ್ ಬ್ರೌನ್ ಆಗುವುದರಿಂದ ಬದುಕಿದ್ದಾಗ ಯಾರು ಪಿಸ್ತೂಲಿಂದ ಫೈರ್ ಮಾಡಲು ಅದರಿಂದ ರಾಜು ಸತ್ಯ. ಆದರೆ ರಾಜು ದೇಶದಲ್ಲಿ ಸಿಕ್ಕಿರೋ ರಿವಾಲ್ವರ್ ಬುಲೆಟ್ಗಳು ಎರಡು ರಾಜು ಸತ್ತ ಮೇಲೆ ಅವನು ಹೊಟ್ಟೆಕೊಂಡು ಬಿಟ್ಟು ಹೊತ್ತಾದ್ಮೇಲೆ ಎರಡು ಆಪರೇಷನ್ ರಿಂಗ್ ಇರೋದ್ರಿಂದ ಇದು ಪೋಸ್ಟ್ ಮಾರ್ಟಮ್ ಸತ್ತ ಮೇಲೆ ಹೊಡೆದಿರ್ತಕ್ಕಂಥ ಬುಲೆಟ್ ಅದರಿಂದ ಉಂಟಾಗಿರ್ತಕ್ಕಂಥ ಇದೆ. ಸೊ ರಾಜು ಮರ್ಡರು ಹಿಂದಿನ ದಿನ ಆಗಿದೆ, ಜುಲೈ 31ನೇ ತಾರೀಕು. ಆಗಸ್ಟ್ 1ನೇ ತಾರೀಕು ರಾಜು ಬಾಡಿಯಲ್ಲಿ ತಂದು ಹಾಕಿದ ಮೇಲೆ ದೇಶಪಾಂಡೆ ಅವರಲ್ಲಿಗೆ ಬಂದು ಹೋದ ಮೇಲೆ ರಾಜು ದೇಹದೊಳಕ್ಕೆ ಸತ್ತ ದೇಹದೊಳಕ್ಕೆ ಎರಡು ರಿವಾಲ್ವರ್ ಗುಂಡು ಹಾರಿಸಿದ್ದಾರೆ. ಅದಕ್ಕೆ
ದೇಶಪಾಂಡೆ ಮಿಸ್ ಆದ 2 ಬುಲೆಟ್ ಅಲ್ಲಿ ಸಿಕ್ಕಿರೋದು.